ಹೆಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವಾಗ ಟೈಮ್ ಆಲ್ಮೋಸ್ಟ್ ಆಲ್ 4:40 ಆಗಿದೆ. ಸೊ ನಾವಿವಾಗ ನಾನು ನನ್ನ ಫ್ರೆಂಡು ಮಲ್ಲಪ್ಪ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ಆಲ್ 90 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಗೆ ಜರ್ನಿ ಮಾಡ್ತಾ ಇದ್ದೀವಿ ಗೈಸ್. ಇವಾಗ ಆಲ್ರೆಡಿ ಟೈಮ್ 5:57 ಆಯಿತು. ಸೊ ಬ್ಯೂಟಿಫುಲ್ ಸನ್ರೈಸ್ ಜೊತೆ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಗೈಸ್, ಆಲ್ಮೋಸ್ಟ್ ಅಲ್ಲಿಂದ 60 ಕಿಲೋಮೀಟರ್ಸ್ ಇದೆ ಹೋಗೋದು. ಸೊ ಗೈಸ್, ಅಲ್ಲಿ ನೋಡ್ಬೋದು ಬ್ಯೂಟಿಫುಲ್ ಸನ್ರೈಸ್ ಆಗ್ತಾ ಇದೆ, ಕ್ರೇಜಿ ಆಗಿದೆ. ಸೊ ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ಸನ್ರೈಸ್ ಇದೆ. Next level view ಇದೆ guys. ಈಗ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದ್ದೀವಿ. ಗೈಸ್, ಅದೇ ವ್ಯೂ ಪಾಯಿಂಟ್ ಮೇಲೆ ಇರೋದು. ನಮ್ಮ ಮನೆಯಿಂದ ಇಲ್ಲಿಗೆ 77.2 ಕಿಲೋಮೀಟರ್ಸ್ ಆಗಿದೆ ಮೇಲೆ ವ್ಯೂ ಪಾಯಿಂಟ್ ಬರೋ ತನಕ. ಸೊ ಇಷ್ಟು ಕಿಲೋಮೀಟ್ರ್ ಆಗಿದೆ ಇಲ್ಲಿ ಗಂಟ. ಸೊ ಗೈಸ್, ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಸ್ಟೀಪ್ ಐತೆ. ಗೈಸ್, ಸೀರಿಯಸ್ಲಿ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ತಾ ಇರ್ಬೋದು, ಇದು ಒನ್ ಆಫ್ ದ ಸೈಡ್, ಅಂದರ್ ಸೈಡು ಆ ಕಡೆ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಇದು ಶಿವಂತ ಇದು ಲಿಂಗ, ಇದು ಮೇನ್ ಪಾಯಿಂಟು, ಪೀಕ್. ಸೊ ಎಲ್ಲ ವ್ಯೂ ಚೆನ್ನಾಗಿದೆ. ಸೊ ಗೈಸ್, ಇದು ಮೇನ್ ಟೆಂಪಲ್ಲು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲಿ ಮೇಲೆ ಬರೋದು ಮೇನ್ ವ್ಯೂ ಪಾಯಿಂಟ್. ಅಲ್ಲಿ ಕಾಣಿಸ್ತಾ ಇದೆ ಅದು ವ್ಯೂ ಪಾಯಿಂಟ್ ನೋಡಿ. ಅಲ್ಲೆಲ್ಲ ಫೋಟೋ ತೊಗೊತಿದ್ದಾರೆ ಎಲ್ಲರೂ. ಅಲ್ಲಿ ಕ್ರೇಜಿ ಬ್ರೋ, ನೆಕ್ಸ್ಟ್ ಲೆವೆಲ್. ಸೊ ಗೈಸ್, ಇವಾಗ ಬೆಟ್ಟ ಇಳಿತಾ ಇದ್ದೀವಿ ಮೇಲಿಂದ ನೋಡಿ. ವ್ಯೂ ಪಾಯಿಂಟ್ ನೋಡ್ಕೊಂಬಿಡಿ ಫೈನಲಿ. ನೆಕ್ಸ್ಟ್ ಲೆವೆಲ್ ಕರೋಸು. ಆವಾಗಲೇ ಬರಬೇಕಾದ್ರೆ ಸ್ಟೀಪ್ ಇದ್ದಿದ್ದಕ್ಕೆ ಗಾಡಿ ಹತ್ತಾನೇ ಇಲ್ಲ, 40 ಮೇಲೆ ಹೋಗ್ತಾನೆ ಇಲ್ಲ. ಇವಾಗ ಆರಾಮ್ಸೆ ಹೋಗ್ತಾ ಇದೆ. ಕ್ರೇಜಿ ಇದೆಯಲ್ಲ. ಅಲ್ಲಿ ಡುಕಾಟಿ ಹೋಗ್ತಾ ಇದೆ ನೋಡಿ ಗೈಸ್. ಗೈಸ್ ನೋಡಿ, ಅಲ್ಲಿ ಒಂದು ಡುಕಾಟಿ ಇದೆ, ಡುಕಾಟಿ ಮಾನ್ಸ್ಟಾರ್. 13 ಲಕ್ಷ ಗಾಡಿ ಬುಕ್. ಡುಕಾಟಿ ಮಾನ್ಸ್ಟಾರ್.